ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಎದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಂದು 40,000 ರ್ಯಾಂಕಿಂದ 2,00,000ವರೆಗೂ ರ್ಯಾಂಕ್ ಬಂದಿರೋಂಥ ವಿದ್ಯಾರ್ಥಿಗಳಿಗೆ ಒಂದು ಟಿಪ್ಸ್ ಆದರೆ ಕೊಡ್ತಾ ಇರ್ತೀನಿ. ಆದರೆ ನಮಗೆ ಕಾಲೇಜ್ ಸಿಗುತ್ತಾ, ಚೆನ್ನಾಗಿರೋ ಕಾಲೇಜ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ನಾನು ಹೇಳೋ ಒಂದು ನೀವು ಟಿಪ್ಸ್ನ ಯೂಸ್ ಮಾಡಬೇಕು. ಇದು ಟ್ರಿಕ್ಸ್ ಅಂತಲೇ ಹೇಳೋಕ್ಕಾಗಲ್ಲ, ಟಿಪ್ಸ್ ಅಂತಲೇ ಡೈರೆಕ್ಟಾಗಿ ಹೇಳ್ಬೋದು. ಏನಪ್ಪ ಅದು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದರೆ ಮಾಡ್ಬೋದು. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಬೇಗನೆ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳೇ ಆದರೆ ನನಗೆ ಇಷ್ಟು ರ್ಯಾಂಕ್ ಇದೆ, ನನಗೆ ಈ ಕಾಲೇಜ್ ಸಿಗುತ್ತಾ, ಮತ್ತು ನನಗೆ ಬೆಸ್ಟ್ ಕಾಲೇಜ್ ಸಿಗುತ್ತಾ, ಮತ್ತು ನನಗೆ ಬೆಸ್ಟ್ ಕೋರ್ಸಸ್ ಸಿಗುತ್ತಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಅದರ ಪ್ರಶ್ನೆಯನ್ನು ಕೇಳ್ತಾಯಿದ್ರು. ಆ ಒಂದು ವಿದ್ಯಾರ್ಥಿಗಳಿಗೆ ನನ್ನದೊಂದು ಏನಂದರೆ, ಪ್ರತಿ ವರ್ಷವೂ ಇದೇ ಒಂದು ವಿದ್ಯಾರ್ಥಿಗಳ ಡೌಟ್ಸು ಮತ್ತು ಕ್ವಶನ್ ಅನ್ನೋದು ಇದೇ ಆಗಿರುತ್ತೆ, ಸೇಮ್ ಕ್ವಶನ್ನೇ. ನೋಡಿ, ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿರಲಿ, ನಿಮ್ಮ ಒಂದು ಯಾವುದೇ ರ್ಯಾಂಕ್ ಬಂದಿರಲಿ, ನಿಮ್ಮ ಒಂದು ರ್ಯಾಂಕ್ ಮತ್ತು ಚೆನ್ನಾಗಿರೋ ಕಾಲೇಜ್ ಸಿಗಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ನ ಜಾಸ್ತಿ ಮಾಡಬೇಕಾಗುತ್ತೆ. ನೋಡಿರಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಾಗ ನೀವು ಇಷ್ಟು ರ್ಯಾಂಕ್ ಇದ್ದವರು ನಿಮ್ಮ ಒಂದು ಹಾರ್ಡ್ ವರ್ಕ್ ಇರಲಿಲ್ಲ ಅಂದರೆ ನಿಮಗೆ ಒಂದು ಚೆನ್ನಾಗಿರೋ ಕಾಲೇಜಸ್ಸು ಸಿಗೋದು ತುಂಬ ತೀರಾ ಕಡಿಮೆ ಆಗೋಗುತ್ತೆ. ಅದಕ್ಕೆ ನಿಮ್ಮ ಒಂದು ರ್ಯಾಂಕ್ ಎಷ್ಟಿದೆ ಆ ಒಂದು ರ್ಯಾಂಕಿಗೆ ನಿಮ್ಮ ಒಂದು ಅದಕ್ಕೆ ತಕ್ಕನಂತೆ ಒಂದು ಕಾಲೇಜ್ ಸಿಗಬೇಕಂದ್ರೆ ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಕ್ಕ ಹೇಳ್ತೀನಿ. ನಿಮಗೆ ಏನು ರ್ಯಾಂಕ್ ಇದೆ ಆ ರ್ಯಾಂಕಿಗೆ ತಕ್ಕ ಆಗಿರುವಂಥ ಅಂದರೆ ಕರೆಕ್ಟಾಗಿರುವಂಥ ಕಾಲೇಜ್ ಆದರೂ ಸಿಗುತ್ತೆ. ನಂದು 50,000 60,000 ರ್ಯಾಂಕ್ ಇದೆ, ನಮಗೆ ಎಮ್ ಎಸ್ ರಾಮಯ್ಯ ಮತ್ತು ಇಲ್ಲಾಂದರೆ RV ಕಾಲೇಜಸ್ ಸಿಗುತ್ತೆ ಅಂತ ಆದರೆ ನಾನು ಹೋಪ್ ಕೊಡಲ್ಲ. ಬಟ್ ಆದರೆ ಚೆನ್ನಾಗಿರೋ ಕಾಲೇಜಸ್ ಸಿಗುತ್ತೆ. ಬಟ್ ನಾನು ಹೇಳ್ತೀನಿ ಏನಂದರೆ, ನೀವು ಇವಾಗ ಏನು ಮಾಡಬೇಕಂದ್ರೆ ಅಟ್ ಪ್ರೆಸೆಂಟ್ ಟೈಮ್ ನಿಮ್ಮ ಎಲ್ಲ ಕಾಲೇಜಸ್ ಕೋಡು ನೋಡಿ, ನೀವು ಮಾಡಲೇಬೇಕು ಇದನ್ನು. ಯಾಕಂದರೆ ಸ್ವಲ್ಪ ವಿದ್ಯಾರ್ಥಿಗಳು ಇದನ್ನು ಮಾಡಿದ್ರೆ ನಿಮಗೆ ಒಳ್ಳೆಯ ಕಾಲೇಜ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ನೀವು ಈಗ ನಿಮಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸು ಮತ್ತು ಆ ಕಾಲೇಜಸ್ನ ಮತ್ತು ಆ ಕಾಲೇಜ್ನ ನೇಮ್ ಬರೆದಿಟ್ಕೊಂಡು ಒಂದು ಕಡೆ ಬುಕ್ಕಲ್ಲಿ ಮತ್ತು ವಿತ್ ಕೋಡ್ ಸಮೇತ ಬರೆದಿಟ್ಕೊಳ್ಳಿ. ನೋಡಿ, ನಾನು ಜಸ್ಟ್ ಈಗ ಟಾಪ್ 20 ಕಾಲೇಜಸ್ನ ಲೀಸ್ಟ್ ಮಾಡಿ ವೀಡಿಯೋ ಹಾಕಿದ್ದೀನಿ. ಯಾರು ಚೆಕ್ಔಟ್ ಮಾಡಿಲ್ಲ ಅಂದರೆ ಬೇಗನೆ ಚಾನಲ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ನೀವು ಏನು ಮಾಡಬೇಕು, ಕಾಲೇಜ್ ಕೋಡು ಮತ್ತು ಕಾಲೇಜ್ನ ಬರ್ಕೋದು ಇಟ್ಕೊಂಡ್ರೆ ಅಂದರೆ ನಿಮ್ಮ ಹಾರ್ಡ್ ವರ್ಕ್ ಒಂದು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ನಿಮಗೆ ಪ್ರಯಾರಿಟಿ ಕೂಡ ಗೊತ್ತಾಗುತ್ತೆ, ನಿಮ್ಗೆ ಯಾವ ಕಾಲೇಜಸ್ ಬೇಕನ್ನೋದು ಒಂದು ಐಡಿಯಾ ಕೂಡ ಗೊತ್ತಾಗುತ್ತೆ. ಒಂದು ಈ ಟೈಮಲ್ಲಿ ನಿಮ್ಮ ಒಂದು ಬುಕ್ಕು ಪೆನ್ನು ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಮತ್ತು ಅದನ್ನು ತೊಗೊಂಡು ನಾನು ಲೀಸ್ಟ್ ಮಾಡಿಕೊಂಡೆ ಬ್ರದರ್. ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರೆ ಸಾಕಷ್ಟು ಕಾಲೇಜಸ್ನಾದರೆ ನೀವು ಬರ್ದಿಕೊಳ್ಳಿ ಆ್ಯಡ್ ಮಾಡೋಕ್ಕೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ ಏನು ಮಾಡ್ಕೊಂಡ್ರೆ ನಿಮಗೆ ಎಷ್ಟಾಗುತ್ತೆ ಸಾಧ್ಯ ಆಗುತ್ತೆ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಲಿಮಿಟ್ಸ್ ಅನ್ನೋದಿರಲ್ಲ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಒಂದು 5 to 10 ಮಿನಿಟ್ಸು. ಬಟ್ ಯಾಕಂದರೆ ನಿಮ್ಮ ಒಂದು ಕೆರಿಯರ್ ಅಂದರೆ ನಿಮ್ಮ ಒಂದು 4 ವರ್ಷ ಅದೇ ಒಂದು ಕಾಲೇಜಲ್ಲಿ ಕಳೆದ್ರಿಂದ ಈಗ ನೀವು ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪ ಪಡಬಾರ್ದು. ಆ ಕಾಲೇಜ್ ಸಿಕ್ಕ ಮೇಲೆ ನಾನು ಆ ಬೇರೆ ಕಾಲೇಜ್ಗೆ ಹೋಗಿದ್ರೆ ಚೆನ್ನಾಗಿ ಓದ್ತಿದ್ದೆ. ಈ ಒಂದು ಯಾವೊಂದು ವಿದ್ಯಾರ್ಥಿ ಈ ಥರ ಮಾಡ್ತಾರೋ ತಮ್ಮ ಭವಿಷ್ಯನ ಹಾಳು ಮಾಡ್ಕೋತಾರೆ. ಯಾಕಂದರೆ ಆ ಕಾಲೇಜಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಕಲಿಯೋಕ್ಕೆ, ಮತ್ತು ಅವ್ನು ಬೇಕಾಗಿಲ್ಲ ಕೋರ್ಸ್ ಸಿಗ್ಬಿಡುತ್ತೆ. ಈ ಥರ ಮಾಡಿಕೊಂಡು ಪ್ರತಿ ವರ್ಷ ವಿದ್ಯಾರ್ಥಿಗಳು ತಮ್ಮನ್ನು ನೋವು ಈಗಾರು ಹೇಳ್ಕೊತಿದ್ದಾರೆ. ಇದನ್ನು ಯಾರೇ ಕಾರಣಕ್ಕೂ ಮಾಡೋಕ್ಕೋಗ್ಬಾರ್ದು. ಅಂದರೆ ಈಗ ಅಟ್ ಪ್ರೆಸೆಂಟ್ ಏನು ಟೈಮ್ ಇದೆ ಈ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ನಿಮ್ಮ ಕಾಲೇಜಸ್ನ ಎಲ್ಲರೂ ಒಂದು ಬುಕ್ಕಲ್ಲಾದರೂ ಎಲ್ಲಾದರೂ ಬರೆದಿಕೊಂಡು ವಿತ್ ಕಾಲೇಜ್ ಕೋಡ್ ಸಮೇತ ಬರೆದಿಕ್ಕೋಬೋದು. ಅದು ಎಲ್ಲಿ ಸಿಗುತ್ತೆ ಬ್ರದರ್ ನಮ್ಗೆ ಗೊತ್ತಿಲ್ಲ ಅಂದರೆ ನೀವು ಯಾವುದಾದ್ರೂ ಒಂದೇ ಒಂದು ಕಟ್ ಆಫ್ನ ತೆಗೆದುಬಿಟ್ರೆ ನಿಮಗೆ ಪ್ರೀವಿಯಸ್ ಇಯರ್ದು ಆ ಕಟ್ ಆಫಲ್ಲಿ ನಿಮಗೆ ಎಲ್ಲ ಕಾಲೇಜಸ್ ಸಿಗುತ್ತೆ. ಅದನ್ನು ರ್ಯಾಂಕ್ ನೋಡಿಕೊಂಡು ಮತ್ತು ಆಗ ಕಟ್ ಆಫ್ನ ನೋಡ್ಕೊಂಡು ನೀವು ಕಾಲೇಜಸ್ನ ಲೀಸ್ಟ್ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಆ್ಯಡ್ ಮಾಡೋಕ್ಕೆ ಲಿಮಿಟ್ಸೇ ಇರೋದಿಲ್ಲ. ಎಷ್ಟಾಗುತ್ತೆ ಸಾಧ್ಯ ಆಗುತ್ತೆ ಅಷ್ಟನ್ನ ಕಾಲೇಜಸ್ ಆ್ಯಡ್ ಮಾಡಿ. ಅದು ಪ್ರಯಾರಿಟಿ ಒಂದು ಆರ್ಡ್ರಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಚೆನ್ನಾಗಿರೋ ಕಾಲೇಜಸ್ಸು ಸಿಗುತ್ತೆ. ಆಮೇಲೆ ಫಸ್ಟ್ ರೌಂಡಲ್ಲೇ ಹೋಗಿ ಯಾರು ಅಡ್ಮಿಷನ್ ಮಾಡ್ಸೋಕೋಗ್ಬಿಡಿ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ವರೆಗೂ ವೇಟ್ ಮಾಡಿ. ಖಂಡಿತ ನಿಮಗೆ ಒಂದು ಒಳ್ಳೆಯ ಕಾಲೇಜ್ ಸಿಗುತ್ತೆ ಅಂತ ನನ್ನ ಒಂದು ಭರವಸೆ ಕೊಡ್ತೀನಿ. ಈ ಒಂದು ಸಾಕಷ್ಟು ವಿದ್ಯಾರ್ಥಿ ಡೌಟ್ಸ್ ಅನ್ನೋದಾಗಿತ್ತು. ಈ ಡೌಟ್ಸು ಕ್ಲಿಯರ್ ಆಯಿತು ಅನಿಸುತ್ತೆ ನಿಮಗೆ. ಏನು ಹೇಳಕ್ಕೆ ಬಂದೆ ನಾನು ಇಷ್ಟೇ. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಲೈಕ್ ಮಾಡ್ಬೋದು, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.